ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಂಬಾ ಗ್ರಾಮದಲ್ಲಿ ನಾಡದೇವಿ ನವರಾತ್ರಿ ಉತ್ಸವ ಅಂತೇಳಿ 54ನೇ ವರ್ಷದ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಅಂಬಾಭವಾನಿ ಎಜುಕೇಷನ್ ಟ್ರಸ್ಟ್ ಹಾಗೂ ಜಗದಂಬ ವಿದ್ಯಾವರ್ಧಕ ಸಂಘ ತಾಂಬಾ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಸಹಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಒಂದು ನಿರ್ಣಯ ಕೂಡ ಮಾಡಿ ತೆಗೆದಿದೆ. ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಈ ಒಂದು ಆಚರಣೆ ಉತ್ತರ ಕರ್ನಾಟಕದ ದಸರಾ ಎಂಬುದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ಗ್ರಾಮದ ನಾಡದೇವಿ ಉತ್ಸವ. ಇವತ್ತು ಆ ನಾಡದೇವಿ ಉತ್ಸವಕ್ಕೆ ಹಿಂದೆ ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಬಂದು ಹೋಗಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರಾಗಿರ್ಬೋದು, ಅಲ್ಲಿ ಸಿಂದಗಿ ಮತಕ್ಷೇತ್ರದ ಶಾಸಕರು ಅಶೋಕ್ ಮನಗುಳಿ ಅಣ್ಣವರು ಆಗಿರ್ಬೋದು, ಹೀಗೆ ರಾಜಕಾರಣಿಗಳು ಸಹಿತ ಇವತ್ತು ಅಲ್ಲಿ ವಿಶೇಷವಾಗಿ ಬಂದು ಹೋಗಿರ್ತಕ್ಕಂಥ ಒಂದು ಆಚರಣೆ ಕೂಡ ಆಗಿದೆ. ಇವತ್ತು ಮಾಧ್ಯಮದ ಮುಖಾಂತರ ನಾನು ನಾಡಿನ ಜನತೆಗೆ ಹಾಗೂ ತಾಂಬಾ ಗ್ರಾಮದ ಸುತ್ತಮುತ್ತಲಿನ ಜನತೆಗೆ ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಆಗಮಿಸಿ ಅತ್ಯಂತ ಉತ್ಸುಕರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀರಿ ಅಂತೇಳಿ ಮಾಧ್ಯಮದ ಮುಖಾಂತರ ತನ್ನಲ್ಲಿ ವಿನಂತಿ ಕೂಡ ಮಾಡಿದ್ದೀವಿ. ಆನಂತರ ಆ ಜಾತ್ರಾ ಒಂದು ವಿಶೇಷತೆ ಇವತ್ತು ನಾಡಿನಲ್ಲಿ ಇವತ್ತು ಜಾನಪದ ಕಲೆ ಆಗಿರ್ಬೋದು, ಇವತ್ತು ಕ್ರೀಡೆಗಳು ಆಗಿರ್ಬೋದು, ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಗ್ರಾಮೀಣ ಮಟ್ಟದ ಒಂದು ಸೊಬಗನ್ನು ಜಾನಪದ ಕಲೆ ಮುಖಾಂತರ ಮತ್ತು ಗ್ರಾಮೀಣ ಕ್ರೀಡೆಗಳ ಮುಖಾಂತರ ಹಾಗೂ ಜನತೆಗೆ ಒಂದು ಉಳಿವಿನ ಅಂಚಿನಲ್ಲಿ ಇರತಕ್ಕಂಥ ಒಂದು ತಮ್ಮ ಜಾನಪದ ಕಲೆಗಳನ್ನು ಕೂಡ ಅಲ್ಲಿ ರಕ್ಷಿಸಿ ಪೋಷಿಸುವಂಥದ್ದು ಕೆಲಸ ಕೂಡ ಇವತ್ತು ನಾವು ಮಾಡ್ತಾಯಿದ್ದೀವಿ. ಇದು 22ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೆ 11 ದಿವಸ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಸಿಂದಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನಗುಳಿ ಅಣ್ಣವರು ಕೂಡ ಬರ್ತಾ ಇದ್ದಾರೆ. ಇಂಡಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ. ವಿಶೇಷತೆ ಅಂದರೆ ಹೊಸಪೇಟೆಯಿಂದ ಇಲ್ಲಿರ್ತಕ್ಕಂಥ ಭೀಮಾ ನಾಯ್ಕ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆಯಿಂದ ಬರ್ತಾ ಇರೋದು ವಿಶೇಷತೆ. ಅದೇ ರೀತಿಯಾಗಿ ಮಾಜಿ ಶಾಸಕರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ಕಂದಕೂರು ಸಾಹೇಬರು ಕೂಡ MLA ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಹೀಗೆ ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ತಾಂಬಾ ನಾಡದೇವಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಉತ್ತರ ಕರ್ನಾಟಕದ ಒಂದು ದಸರಾ ಎಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ನಾಡದೇವಿ ಉತ್ಸವಕ್ಕೆ ಒಂದು ಹೆಚ್ಚಿನ ಪ್ರಸಾರವನ್ನು ತಮ್ಮ ಮುಖಾಂತರ ಜನತೆಗೆ ತಲುಪಿಸಬೇಕಂತೇಳಿ ನಾನು ತಾಂಬಾ ಗ್ರಾಮದ ಹಾಗೂ ಕಮಿಟಿ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ನಾನು ಮಾಡ್ತೀನಿ. ಜನಪದ ಕ್ರೀಡೆಗಳು ಹೌದು ಸರ್, ಆ ಜನಪದ ಕ್ರೀಡೆಗಳು ಅಲ್ಲಿ ಇದೆ ಸರ್. ಹೆಣ್ಣು ಮಕ್ಕಳಿಗಾಗಿರ್ಬೋದು, ಹಳ್ಳಿಯ ಜನತೆಗಾಗಿರ್ಬೋದು, ಎಲ್ಲ ರೀತಿಯ ಕ್ರೀಡೆಗಳನ್ನು ಕೂಡ ನಾವು ಆಚರಣೆ ಮಾಡ್ತೀವಿ. ಸಮುದಾಯದ ಜನ ಬರ್ತಾರೋ ಅಥವಾ ಬೇರೆ? ಇಲ್ಲ, ಎಲ್ಲ ಸಮುದಾಯ, ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ ಸರ್. ಅಲ್ಲಿ ಮುಸ್ಲಿಂ ಸಮಾಜದವರು ಬರ್ತಾರೆ, ಎಲ್ಲ ಸಮಾಜದವರು ಕೂಡಿ ಅದನ್ನು ಅತ್ಯಂತ ವಿಜೃಂಭಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಸರ್. ಈಗ ಲಂಬಾಣಿ ಅಂದರೆ ದಲಿತರ ಹೌದು ಅಲ್ವ ಸರ್? ದಲಿತರಿಗೆ ಸರ್ ಈಗ ಒಂದು ಕಶ್ಮೀರ ದಲಿತ ಸಮುದಾಯ. ಹಾಂ ಸರ್. ದಲಿತರನ್ನ ದೇವಿ ದೇವಸ್ಥಾನಗಳು ಪೂಜೆಗೆ ಅವಕಾಶ ಇಲ್ಲ ಅಂತ ಈಗ ಜಾತ್ರೆ ಅಲ್ಲ, ಈಗ ಎಲ್ಲರೂ ಕೂಡಿ ಈ ನಾಡದೇವಿ ಉತ್ಸವವನ್ನು ಆಚರಣೆ ಮಾಡೋದು ಮುಂಬರುವ ದಿನಮಾನಗಳಲ್ಲಿ ಆ ರಾಜಕಾರಣ ಪೂಜೆ ಆಗಿಲ್ಲ. ಇದ್ರದ್ದು ಗೊಂದಲ ಆಗಿದೆ. ಡಾಕ್ಟರ್
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ತಾರತಮ್ಯಗಳನ್ನಿಲ್ಲ ಸರ್. ಅದನ್ನು ಪಾಲನೆ ಮಾಡ್ಕೋದು, ಕಾನೂನನ್ನು ಪಾಲನೆ ಮಾಡಿದರೆ ಇವೆಲ್ಲ ಗೊಂದಲಗಳು ಬರಂಗಿಲ್ಲ. ಯಾರ ಮನಸ್ಥಿತಿ ಒಳಗೆ ಯಾರ್ಯಾರು ಅವರು ಅವ್ರ ಮನಸ್ಥಿತಿಗೆ ಬಿಟ್ಟಿರ್ತಕ್ಕಂಥ 2.5 ವರ್ಷ ಆಯಿತು ಎಲೆಕ್ಷನ್ ಆದ್ಮೇಲೆ ಒಳ್ಳೆ ಮುಖನೇ ತೋರಿಸಲಿಲ್ಲ. ಎಲ್ಲ ಜನರ ಸಂಪರ್ಕದೊಳಗೆ ಇದ್ದೇವೆ ಸರ್. ಎಲ್ಲ ಮಾಧ್ಯಮದವ್ರಿಗೆ ಮುಖ ತೋರಿಸಲಿಲ್ಲ. ಮಾಧ್ಯಮದವ್ರಿಗೆ ಅಂದ್ರೆ ಸ್ವಲ್ಪ ಒಂದು 4 ದಿವಸ 2 ವರ್ಷ ಎಲ್ಲ ಪ್ರೆಸೆಂಟ್ ಶಾಸಕರು ಏನೇನು ಕೆಲಸ ಮಾಡ್ತಾರೆ ಸ್ವಲ್ಪ ಸೂಕ್ಷ್ಮವಾಗಿ ಕೂತು ಗಮನ ಹರಿಸ್ಕೊತಿದ್ದೇವ್ರಿ ಸರ್. ಅಷ್ಟೇ. ಇಲ್ಲ ಇನ್ನೂ ಒಂದು 2 ತಿಂಗಳು 3 ತಿಂಗಳು ಅಲ್ಲಿ 2.5 ವರ್ಷನೇ ಪಕ್ಕನೇ ಇಲ್ಲ ಅಂದರೆ ಇಲ್ಲ ಮಾಡೋಣಲ್ಲ ಸರ್. ಇನ್ಮೇಲೆ ಇಲ್ಲ ಈ ರೀತಿ ಭ್ರಮ ನಿರಸನ ಆಯ್ತು ಸರ್. ಈ ಒಂದು ಇಲೆಕ್ಷನ್ ಟೈಮ್ದಾಗ ಭಾಳ ಈ ಒಂದು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಮಾಧ್ಯಮ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಜಗದಂಬಾ ಸಂಸ್ಥೆ ಚೇರ್ಮನ್ರಾಗಿರ್ತಕ್ಕಂಥ GB ಅಂಗಡಿ ಸರು ಹಾಗೂ ಜಗದಂಬಾ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವಿ ಚವ್ಹಾಣ್ ಅವರು, ಆನಂತರ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಯನ್ನಪ್ಪ ಕಲ್ಲೂರು ಸಾಬ್ರು ಹಾಗೂ ವಿಜು ದೊಡ್ಡಗುಣಿಯವರು ಹಾಗೂ ಈ ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಭಿನವ್ ಚವ್ಹಾಣ್ ಅವರು ಹಾಗೂ ನಮ್ಮ ತಾಂಬಾ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಾಸಿಮಣ್ಣವರು ಹಾಗೂ ಪ್ರಕಾಶ್ ದೊಡ್ಡಮನಿಯವರು, ಆನಂತರ ನಮ್ಮ ಕೋಟೀಸ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಉತ್ತರ ಕನ್ನಡದ ಮೈಸೂರು ದಸರಾ ಅಂದರೆ ತಪ್ಪಾಗುತ್ತೆ. ಅಂಥ ವಿಜೃಂಭಣೆಯಿಂದ ಇರ್ತೈತೆ. ಊರಾಗ ಎಲ್ಲ ಸಮುದಾಯ ಜಾತ್ಯತೀತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು, ಯಾಕಂದರೆ ಅಂಥ ಕಾರ್ಯಕ್ರಮನ 23 ವರ್ಷಗಳಿಂದ ದೇವಾನಂದ ತುಂಬ ಅವರ ತಂದೆ ಹಿಡ್ಕೊಂಡು ಕೂಡ ಈ ಜಾತ್ರೆಯನ್ನು ವಿಜೃಂಭಣೆ ನಡೆಸ್ಕೊಂಡು ಬಂದಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮ, ಯಾಕಂದರೆ ಉತ್ತರ ಕನ್ನಡ ದಸರಾ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಕಾರ್ಯಕ್ರಮವನ್ನು ಚವ್ಹಾಣ್ ದೇವಾನಂದ ಅನ್ನೋರು ಅವ್ರ ಕುಟುಂಬದವರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ 54ನೇ ವರ್ಷ ನಡೆದೈತಿ. ಹಾಗೂ ತಾಂಬಾ ಗ್ರಾಮದ ಎಲ್ಲ ಸಮುದಾಯದ ಎಲ್ಲ ನಾಯಕರು ಕೂಡ ಅದನ್ನು ಎಲ್ಲರೂ ಕೂಡಿ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಹಾಗೂ ಇನ್ನೂ ಅದರ ಬಗ್ಗೆ ಅಣ್ಣವರು ಮಾತಾಡ್ತಾರೆ. ಇಲ್ಲಿ ಎಲ್ಲ ಊರಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಮತ್ತು ಎಲ್ಲ ಜನರ ಒಂದು ಆಶೀರ್ವಾದ ಮತ್ತು ಸಹಯೋಗದೊಂದಿಗೆ ಈಗ ಆಗಲೇ 54 ವರ್ಷ ನಡೀತಾ ಇದ್ದೀರಿ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಮತ್ತು ಸ್ಪೋರ್ಟ್ಸ್ಗಳು ಆಗಲಿ, ಯಾಕಂದರೆ ಎಲ್ಲ ರಾಜ್ಯಗಳಿಂದ ಅಲ್ಲಿ ಆಟಗಾರರು ಒಳ್ಳೆ ಆಟಗಾರರು ಬಂದು ಆಟ ಆಡುವಂಥದ್ದು ಮತ್ತು ಒಳ್ಳೆ ಪ್ಲೇಸ್ಗಳನ್ನಲ್ಲಿ ಒಂದು ಜನರಿಗೆ ಆಯ್ಕೆ ಮಾಡುವಂಥದ್ದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಹಳ್ಳಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಳಿದಿವೆ ಅಂಥ ಕಾರ್ಯಕ್ರಮಗಳನ್ನು ಆ ವೇದಿಕೆ ಮೇಲೆ ನಾವು ತೋರಿಸುವಂಥ ಒಂದು ಕಾರ್ಯವನ್ನು ಕೂಡ ಅಲ್ಲಿ ನಾವು ಈ ಜಾತ್ರೆ ಮುಖಾಂತರ ಮತ್ತು ವೇದಿಕೆ ಮುಖಾಂತರ ನಾವು ಅಲ್ಲಿ ಹಮ್ಮಿಕೊಳ್ತೀವಿ. ಮತ್ತು ಇದೇ ರೀತಿ ಎಲ್ಲ ಕಡೆಯಿಂದ ಒಂದು ಕಲಾ ತಂಡಗಳು ಮೈಸೂರಿನಲ್ಲಿ ನಡೆಯುವಂಥ ಒಂದು ಎಲ್ಲ ಕಲಾ ತಂಡಗಳು ಯಾವ್ಯಾವ ಅಲ್ಲಿ ಕಲೆಗಳು ಹೊಸದಾಗಿ ಎಲ್ಲ ತಮಿಳುನಾಡಾಗಲಿ, ಆಂಧ್ರ ಆಗಲಿ ಮತ್ತು ಮಂಗಳೂರು ಸೈಡ್ ಆಗಲಿ ಅಂಥ ಎಲ್ಲ ಕಲಾ ತಂಡಗಳು ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಕೊಡುವಂಥದ್ದು ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೀವಿ. ಮತ್ತು ತಮ್ಮೆಲ್ಲ ಸಹಕಾರದಿಂದ ಈ ಜಾತ್ರೆ ಮತ್ತೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ಹೇಳ್ಕಿಸಿಂದ ನಮ್ಮ ಅಣ್ಣವರಾದ ದೇವಾನಂದ ಚವ್ಹಾಣರು ಕೂಡ ಇಲ್ಲಿ ತನಕ ಒಳ್ಳೆಯ ರೀತಿಯಲ್ಲಿ ಅದರಲ್ಲಿ ಸ್ಪಂದನೆ ಕೊಟ್ಟು ಈ ಜಾತ್ರೆಯನ್ನು ಯಶಸ್ವಿ ಮಾಡಲು ಅವರು ತುಂಬ ಅವ್ರದ್ದು ಆಶೀರ್ವಾದ ಇದೆ ಅದರಲ್ಲಿ. ಮತ್ತು ಆ ಜಾತ್ರೆ ಸಕ್ಸಸ್ ಆಗೋಕ್ಕೆ ಅವರು ಇನ್ಮೇಲೆ ಇದು ಇದೆ ಫೌಂಡೇಶನ್ ಇದ್ದಾರೆ. ಮತ್ತು ಈ ಜಾತ್ರೆ